ಅದ್ರಗಿಂತ ಮೊದಲು ಮಜಾ ಹೇಳ್ಬೇಕಂದ್ರೆ ನಂದೀಗ ಸದ್ಯ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಫೈನಲಿ ಮಳ್ಯಾಗನ ಶೂಟ್ ಕಂಪ್ಲೀಟ್ ಆಯ್ತು. ಇವು ಎರಡು ಬ್ಲೌಸಸ್ ನಾನು ಸ್ಟಿಚ್ ಮಾಡೀನಿ. ಇದು ವಿದೌಟ್ ಲೈನಿಂಗ್ ಬ್ಲೌಸ್ ಐತಿ, ಇದು ವಿತ್ ಲೈನಿಂಗ್ ಬ್ಲೌಸ್ ಐತಿ. ಗೂಗಲ್ ಒಳಗೆ ಓಪನ್ ತೋರಿಸ್ತು, ಸೊ ಇರ್ಬೋದು ಅದ್ ಬಂದ್ವಿ, ಬಟ್ ಕ್ಲೋಸ್ ಐತಿ. ಇಲ್ಲ ಅಕ್ಕಾಗ ಏನೇನ್ ಮಾಡ್ತೀವಿ ಅದನ್ನೆಲ್ಲ ತಮ್ಮಗ್ ಬೇಕಾಗತೈತಿ. ಚಿಕ್ಕು ಸಂಡೇ, ಮಂಡೇ, ಟ್ಯೂಸ್ಡೇ. ಅಮ್ಮ ಹೆಂಗ್ ಕಾಣತ್ತಾಳ? ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನೋ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋನು. ನಿನ್ನೆ ಚಿಕ್ಕು ಮತ್ತು ಸಾನು ಇಬ್ರು ಹಾಲ್ ಒಳಗೆ ಮಲ್ಕೊಳ್ಳೋನು ಅಂತ ಭಾಳ ಹಿಂಗೆ ಹಠ ಮಾಡಾಕತ್ತಿದ್ರು. ಮತ್ತು ಅವ್ರಿಗೆ ಹಾಲ್ ಒಳಗೆ ಮಲ್ಕೊಳ್ಳೋದಂದ್ರೆ ಒಂಥರ ಮಜಾ ಅನ್ನಿಸ್ತೈತಿ. ಸೊ ನಡು ಯಾವಾಗ ಅವ್ರಿಗೆ ಮೂಡ್ ಬರ್ತೈತಿ ಅಥವಾ ವಾರಕ್ಕೆ ಒಂದು ಸರ್ತಿ ಅದು ನಾವು ಹಿಂಗೆ ಹಾಲ್ ಒಳಗನ ಜಮ್ಖಾನಿ ಮತ್ತೇನೇನು ನನ್ನ ಕಡೆ ಅದು ಗಾಲೀಚ ಅದು ಐತಿ ಅದನ್ನೆಲ್ಲ ಹಾಸಿ ಎಲ್ಲರೂ ಸಾಲ್ಕ ಮಲ್ಕೊಂಡಿರ್ತೀವಿ. ಸೊ ನಿನ್ನೆ ಅವ್ರು ಭಾಳ ಹಠ ಮಾಡಕತ್ರಣ ಮಲ್ಕೊಂಡಿದ್ವಿ. ಹಿಂಗಾಗಿ ಈಗ ಅವನ್ನ ಎಲ್ಲ ನಾನು ಹಾಸಿಗೆ ತೆಗೆದು ಹಾಲೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸಾನು ಮತ್ತು ಚಿಕ್ಕು ತಳಗ ಸೈಕಲ್ ಆಟ ಆಡಕತ್ತಾರು. ನನ್ನ ವಾಯ್ಸನ್ನು ಸ್ವಲ್ಪ ಇಗ್ನೋರ್ ಮಾಡ್ರಿ, ಯಾಕಂದ್ರೆ ಇವತ್ತು ಅಟ್ಲೀಸ್ಟ್ ಇಷ್ಟರಿ ನಂಗೆ ಮಾತಾಡೋಕೆ ಬರತ್ತೈತಿ. ಲಾಸ್ಟ್ 3 to 4 days ಅಂತೂ ಒಟ್ಟು ಮಾತಾಡೋಕ್ಕೂ ಬರುವತ್ತಾಗಿತ್ತು. ಮಾತಾಡಕತ್ರ ಒಂಥರ ಅವೇನು ವರ್ಡ್ಸ್ ಇರ್ತಾವಲ್ಲ ಒಳಗೆ ನುಂಗದಂಗೆ, ಮತ್ತು ಯಾರು ಬೇರೆ ಮಾತಾಡಕತ್ತಾರಪ್ಪ ಹಿಂಗ್ಯಾಕಾಗೈತಿ ಆವಾಜ್ ಅನ್ನೋರ್ಗತ್ಲ ಆಗ್ಬಿಟ್ಟಿತ್ತು. ಸೊ ಆ್ಯಕ್ಚುಲಿ ಏನಾಗಿತ್ತಂದ್ರೆ ಲಾಸ್ಟ್ ವೀಕ್ ಒಳಗೆ ಸಾನು ಮತ್ತು ಚಿಕ್ಕೋಗೊಂದು ಸ್ವಲ್ಪ ನೆಗಡಿ ಕೆಮ್ಮ ಎಲ್ಲ ಆಗಿತ್ತು, ಜ್ವರ ಆಗಿತ್ತು. ಅದೆಲ್ಲ ಇನ್ಫೆಕ್ಷನ್ ನನಗೆ ಬಂತು. ಆಮೇಲೆ ಬೆಳಗಾವಳಗಂತೂ ಈಗ ಸದ್ಯಕ್ಕೆ ಕ್ಲೈಮೇಟ್ ಅಪ್ಪ ಅಂತ ಹಂಗಾಗ್ಬಿಟ್ಟೈತಿ. ಇನ್ನೂ ಮೇ ತಿಂಗಳು ಪೂರ್ತಿ ಮುಗ್ದಿಲ್ಲ ಅಂದರೆ ಈಗ ಫುಲ್ ಅಂದ್ರೆ ಮಳೆಗಾಲ ಹೆವಿ ಅಂದರೆ ಹೆವಿ ಎವ್ರಿಡೇ ಮಳೆ ಐತಿ. ಸೊ ಆ ಕ್ಲೈಮೇಟ್ಲೇನೋ ಹೆಂಗಾಗತ್ತಂದ್ರೆ ಸಪೋರ್ಟ್ ಆಗತ್ತೈತಿ, ಅಂದ್ರೆ ರಿಕವರಿ ಆಗೋತು, ಉಲಟ ದನಿ ಹೆಚ್ಚನ ಚೇಂಜ್ ಆಗೋತ ಹೊಂಟೈತಿ. ಸೊ ಹೀಗಾಗಿ ನನಗೂ ಸ್ವಲ್ಪ ಇನ್ಫೆಕ್ಷನ್ ಆಗಿ ದನಿ ಅದು ಎಲ್ಲ ಹೋಗಿತ್ತು. ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಆರಾಮಾಗಿ ಇವತ್ತು ವ್ಲಾಗನ್ನು ಮಾಡಾಕತ್ತೀನಿ. ಸ್ವಲ್ಪ ಮಾತಾಡೋಕೆ ಬರಾಕತ್ತೈತೆ ಅಂತೇಳಿ. ಸೊ ಆ್ಯಕ್ಚುಲಿ ಅದಕ್ಕಾಗಿ ನಾನು ಒಂದು ಕಪ್ ಚಹಾ ಮಾಡ್ಕೊಳಕತ್ತಿದ್ನಿ. ನಾನು ನಡುನು ಹೇಳಿದ್ನಿ ವ್ಲಾಗ್ ಒಳಗೆ ನಾನು ಚಹಾ ಪೂರ್ತಿ ಬಿಟ್ಟೀನಿ ಅಂತ ಹೇಳಿ. ಬಟ್ ಈಗ ರೀಸೆಂಟ್ಲಿ ಒಂದು 3-4 ದಿನ ಏನಾಯಿತು, ಗಂಟ್ಲು ಭಾಳ ಪೇನ್ ಆಗಕ್ಕಾಯ್ತು. ಸೊ ಭಾಳ ತ್ರಾಸ ಆಗಕತ್ತಾನ. ಒಂದು ಸ್ವಲ್ಪ ಬಿಸಿ ಏನಾರ ಗಂಟ್ಲಿಗೆ ಬೇಕಂತ ಅನಿಸ್ತೈತಲ್ಲ, ಅವಾಗ ಒಂದು ಸ್ವಲ್ಪ ಅಲ್ಲ ಶುಂಠಿ ಹಾಕಿ ಚಹಾ ಒಂದು ಸ್ವಲ್ಪ ಚಲೋ ಅನಿಸ್ತದೆ ಕುಡಿಯೋಕೆ. ಹಿಂಗಾಗಿ ನನಗಾಗಿ ಒಂದು ಕಪ್ ಚಹಾ ಮಾಡ್ಕೊಳಕತ್ತೀನಿ. ಆಮೇಲೆ ಹುಡುಗರನ್ನ ಕರೆದು ಅವ್ರಿಗೆಲ್ಲ ಮತ್ತೆ ನಾಷ್ಟ ಅದು ಮಾಡಿಸಿ ಅವ್ರಿಗೆ ನಾಷ್ಟ ಮಾಡಿಸ್ಬೇಕು. ಮುಗೀತು ಆಟ ಆಡೋದು. ಎಲ್ಲದ ನಾವು ದಣಿಗೆ ಅಬ್ಶರಿ ಅದ್ದದ್ ಕೊಡೆ. ಹಾಂ ಅಮ್ಮ ಅಮ್ಮ ನಂಜೋಡಿ ಆಟ ಆಡಕ್ ಬಂದ ತಾಗಿದ. ಹಾ ಸ್ವಲ್ಪ ಮಣ್ಣು ಆಟ ಆಡ್ತಿದ್ದ ಅಲ್ಲಿಂದ ಮತ್ತೆ ಅದು ಬಂದ ಮತ್ತೆ ಚಾಚು ಅಜ್ಜಿ ಹೋಗ್ಬಿಟ್ಟ ಅದ 5-5 ನಿಮಿಷಕ್ಕೊಮ್ಮೆ ಮೂಡ್ ಚೇಂಜ್ ಆಗ್ತೈತೆ ಅಂದ್ರೆ. ಇಷ್ಟೊತ್ತನ ಎಲ್ಲ ಒಂದು ಸ್ವಲ್ಪ ರೋಬೋಟ್ ಹಚ್ಚೋದು, ಹೊರಗಿನ ಕಸ ಆಡ್ಬೋದು ಎಲ್ಲ ಕೆಲಸ ಆಯಿತು. ಈಗ ಪಟ ಬ್ರೇಕ್ಫಾಸ್ಟ್ ಮಾಡಬೇಕು. ಕರೆಯಬೇಕಂದ್ರೆ ಈಗ ಸದ್ಯ ಸೂಟಿ ನಡೆದೈತಲ್ಲ ಹುಡುಗರ್ದ. ಸೊ ಹಿಂಗಾಗಿ ಫಿಕ್ಸ್ ರೂಟೀನ್ ಅಂತ ಏನೂ ಇಲ್ಲಾಗೈತಿ. ಹೆಂಗೆ ಕಾಣಿಸ್ತೈತಿ, ಹೆಂಗೆ ಇಮರ್ಜೆನ್ಸಿ ಐತಿ, ಹೆಂಗೆ ಪ್ರಯಾರಿಟಿ ಐತಿ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ಕೋತಾ ಹೊಂಟೀನಿ. ಈಗ ನಾನು ನಾಷ್ಟ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಅದಕ್ಕಾಗಿ ಸಾಬುದಾನೆ ಆಲ್ರೆಡಿ ರಾತ್ರಿ ನೆನೆಸಿಟ್ಟಿದ್ನಿ. ಸೊ ಸಾಬುದಾನೆನೇ ಈಗ ಒಗ್ಗರಣೆ ಹಾಕಕ್ಕಿದ್ದೀನಿ. ಮತ್ತೇನ ಬೇಕು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಅವನು ಎಲ್ಲ ಸಜ್ಜು ಮಾಡ್ಕೊಂಡಿನಿ. ಸಾಬುದಾನೆ ನಂದು ಭಾಳ ಫೇವ್ರೇಟ್ ಐತಿ. ಮತ್ತು ನಾನು ಕರೆ ಹೇಳ್ಬೇಕಂದ್ರೆ ಈಗ ರೆಗ್ಯುಲರ್ಲಿ ಸಾಬುದಾನೆ ಮಾಡ್ತೀನಿ. ಅಂದರೆ ಉಪವಾಸ ಇದ್ದಾಗನ ಮಾಡ್ಬೇಕಂತೇನಿಲ್ಲ. ಬಟ್ ನಾವು ಸಣ್ಣಾಗಿರ್ತಾಗ ನಮ್ಮ ಮನ್ಯಾಗ ಉಪವಾಸ ಇದ್ದಾಗ ಅಷ್ಟು ಸಾಬುದಾನೆ ಮಾಡ್ತಿದ್ರು. ಹಿಂಗಾಗಿ ಭಾಳ ಅಪರೂಪ ಆಗಿ ತಿಂತಿದ್ವಿ. ಸೊ ಅದನ್ನೆಲ್ಲ ಸಾಬುದಾನೆ ಮಾಡಿದಾಗ ಹಿಂಗೆ ನೆನಪು ಆಗ್ತೈತಿ. ಹಾಂ ಕೊಡ್ತೀನಿ. ಸೊ ಚಲೋ ಪಟ ಸಾಬುದಾನೆ ಒಗ್ಗರಣೆ ಹಾಕೋನು. ಸಾನು ಫ್ರೆಶ್ ಆಗಕ್ಕೆ ಹೋಗ್ಯಾಳು, ಆಕೆಗೂ ಬಟ್ಟೆ ಕೊಡಬೇಕು. ಒಂದು 2 minutes ನಂತರ ಸಿಗ್ತೀನಿ.
ಚಿಕ್ಕ ತೆಗಿ ಒಳಗಿನ ಕಾರ್ಗೋ ತೆಗಿಯಲ್ಲ. ಹಾ ಸಾಕು. ಅವ ಅವ 3 ತೆಗಿ ಚಿಕ್ಕು. ಹಾ ಈಗ ನೋಡಸ್ರಿ ಆಮೇಲೆ ಹೆಂಗ್ ಒಗಿತಾನೆ ಎಲ್ಲಾದ್ರಾಗ ನೀರ್ನಾಗ ಒಗಿತಾನೆ. ಅದೊಂದ್ ತೆಗಿ. ಹಾ ಈಗ ನಮ್ಮ ಚಿಕ್ಕುಗ ಝಳಕ ಮಾಡಿಸ್ಬೇಕು. ನಮ್ಮ ಚಿಕ್ಕು ತನ್ನ ಬೇದಿಂಗ್ ಟೈಮನ್ನು ಫುಲ್ ಎಂಜಾಯ್ ಮಾಡ್ತಾನೋ, ಯಾಕಂದ್ರೆ ತನ್ನ ಝಳಕದ ಜೊತೆ ಅವನಿಗೆ ತಂದೊಂದು ಡೈಲಿ ಒಂದು ಟಾಯ್ನ ಝಳಕ ಮಾಡಿಸೋದನೇ ಇರ್ತೈತಿ. ಇವತ್ತು ನೋಡ್ರಿ ಕಾರ್ಗಳು ತೊಗೊಂಬಂದಾನು. ಹೀಗಾಗಿ ನಮ್ಮ ಚಿಕ್ಕುನ ಲಕ್ಷ್ಯ ತನ್ನ ಟಾಯ್ ಕ್ಲೀನಿಂಗ್ ಕಡೆ ಮತ್ತು ನನ್ನ ಲಕ್ಷ್ಯ ನಮ್ಮ ಚಿಕ್ಕುನ ಕ್ಲೀನಿಂಗ್ ಕಡೆ ಇರ್ತೈತಿ. ಸೊ ಚಿಕ್ಕುಗಾಗಿ ನಾನು ಲವ್ ಲ್ಯಾಪ್ ಮಾಯ್ಶ್ಚರೈಸಿಂಗ್ ಬೇಬಿ ಬೇದಿಂಗ್ ಬಾರನ್ನು ಯೂಸ್ ಮಾಡ್ತೀನಿ. ಇದು ಬೈ 2 get 1 ಫ್ರೀ ಐತಿ. ಸೊ ಪ್ಯಾಕ್ ಆಫ್ 3 ಬರ್ತೈತಿ ಮತ್ತು ಇದ್ರ ಜೊತೆ ಒಂದು ಸೋಪ್ ಟ್ರೇನೂ ಬರ್ತೈತಿ. ಇದ್ರೊಳಗೆ ಶಿಯಾ ಬಟರ್, ಅವೊಕಾಡೋ, ಆಲಿವ್ ಆಯಿಲ್, ಓಟ್ ಮೀಲ್ ಮತ್ತು ವಿಟಮಿನ್ ಇದ ಗುಡ್ನೆಸ್ ಐತಿ. ಹೀಗಾಗಿ ಡೆಲಿಕೇಟ್ ಬೇಬಿ ಸ್ಕಿನ್ನನ್ನು ನ್ಯಾಚುರಲಿ ನರಿಶ್ ಮತ್ತು ಪ್ರೊಟೆಕ್ಟ್ ಮಾಡ್ತೈತಿ. ಸ್ಕಿನ್ನನ್ನು ಹೈಡ್ರೇಟ್ ಮತ್ತು ಸೂದ್ ಮಾಡ್ತೈತಿ. ಬೇಬಿ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮತ್ತು ಸಾಫ್ಟ್ ಮಾಡಿ ಹೆಲ್ದಿ ಇಡ್ತೈತಿ. ಸ್ಕಿನ್ನನ್ನು ಕಾಮ್ ಮತ್ತು ನರಿಶ್ ಮಾಡ್ತೈತಿ ಮತ್ತು ಸೆನ್ಸಿಟಿವ್ ಕೇರ್ಗಾಗಿ ಪರ್ಫೆಕ್ಟ್ ಐತಿ. ಇದು ಬೇಬಿ ಡೆಲಿಕೇಟ್ ಸ್ಕಿನ್ನದ 5.5 pH ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತೈತಿ. ರ್ಯಾಷಸ್ನ ಪ್ರಿವೆಂಟ್ ಮಾಡಿ ಸ್ಕಿನ್ಗಾಗಿ ಒಂದು ಬ್ಯಾರಿಯರ್ನ ಮೇಂಟೈನ್ ಮಾಡ್ತೈತಿ. ಸ್ಕಿನ್ನನ್ನು ಸಾಫ್ಟ್ ಮತ್ತು ಸಫಲ್ ಇಡ್ತೈತಿ ಮತ್ತು ಇದ್ರೊಳಗೆ ಯಾವುದೂ ಅಲರ್ಜಿಕ್ ರಿಯಾಕ್ಷನ್ಸ್ ಅದು ಏನೂ ಇಲ್ಲ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಐತಿ, IFRA ಸರ್ಟಿಫೈಡ್ ಐತಿ, ಪ್ಯಾರಾಬಿನ್ ಫ್ರೀ ಐತಿ, SLS ಆ್ಯಂಡ್ SLES ಫ್ರೀ ಐತಿ, ಸೋಪ್ ಫ್ರೀ ಐತಿ. ಬೇಬಿ ಸ್ಕಿನ್ನದ ಬೆಸ್ಟ್ ಕೇರ್ಗಾಗಿ ಟೆಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಐತಿ. 0% ಹಾರ್ಶ್ನೆಸ್ ಮತ್ತು 100% ಕೇರ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮಕ್ಕಳಿಗಾಗಿ ನಿಮಗೂ ಏನಾದರೂ ಈ ಲವ್ ಲ್ಯಾಪ್ ಮಾಯ್ಶ್ಚರೈಸಿಂಗ್ ಬೇಬಿ ಬೇದಿಂಗ್ ಬಾರನ್ನು ಯೂಸ್ ಮಾಡೋದಿತ್ತು, ಚೆಕ್ ಮಾಡೋದಿತ್ತು ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿರಿ. ಇದು ನೋಡ್ರಿ ನಮ್ಮ ಬೆಳಗಾವಿ ಮಳಿ ಯಾವ ಪರಿ ಐತಿ. ಇನ್ನು ಜೂನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗಿ 1 ವಾರ ಆಯ್ತು ನಮ್ಮಲ್ಲಿ ಬೆಳಗಾವ್ದಾಗ. ಇನ್ನು ನೆಕ್ಸ್ಟ್ 2-3 months ಹಿಂಗೆ ಇರೋದೈತೆ ಕಂಟಿನ್ಯೂಸ್ ಮಳಿ 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 ಎಲ್ಲ ಕಡೆ ಫುಲ್ಲ ಒಂದು ಮಳಿ ಮಸ್ತ್. ಮತ್ತಿನ್ನು ಬೆಳಗಾವಿದ ಆಜು ಬಾಜು ಎಲ್ಲ ಮಸ್ತ್ ಟ್ರಿಪ್ಪಿಗೆ ಹೋಗುವಂಥ ಪ್ಲೇಸಸ್ ಅದಾವು, ವಾಟರ್ ಫಾಲ್ಸ್ ಅದಾವು, ಟ್ರೆಕ್ಕಿಂಗ್ ಮಾಡುವಂಥ ಪ್ಲೇಸಸ್ ಅದಾವು. ನೋಡ್ನತ್ತೀನಿ ಏನಾರ ಅದ ಬ್ಲಾಗದು ಮಾಡುವಂಗೆ ಆತಂದ್ರೆ ಮಾಡ್ನತ್ತೀನೆಲ್ಲ ಮಾಡತ್ತಿ. ಇಷ್ಟು ದಿನ 2 ತಿಂಗಳ ಮಸ್ತ್ ಸುಟ್ಟಿ ಇತ್ತು. ನಮ್ಮ ಸಾನು ಫುಲ್ ಎಂಜಾಯ್ ಮಾಡ್ಯಾಳು. ಇನ್ನೇನು ಸ್ಕೂಲ 1 ವಾರ ಒಳಗೆ ಸ್ಟಾರ್ಟ್ ಆಗೋದೈತಿ. ಹಿಂಗಾಗಿ ಸ್ವಲ್ಪ ಲಿಂಕ್ ಹತ್ಲಿ ಅಂತ ಹೇಳಿ ಅಭ್ಯಾಸ ಕುಣ್ಸೇನೆ ನಾನು. ಏನು ಮಾಡತ್ತಿ ಈಗ ಸದ್ಯ? ಟೇಬಲ್ಸ್. ನೀನು ಅದ ತಡಿ ಮಾಡಾವತ್ತ. ಎಲ್ಲಿ ತನ ಮಾಡು ಟಾರ್ಗೆಟ್ ಕೊಟ್ಟಾಳ ಅಮ್ಮ ನಿಂಗೆ? 30 ತನ ಬರ್ಬೇಕ ಟೇಬಲ್ಸ್. ಡೈಲಿ ಮಾಡ್ರೆ ಪ್ರಾಕ್ಟೀಸ್ ಮಾಡ್ರೆ ಬರ್ತೈತಿ. ಈಗ 10 ತನ ಮಾಡತ್ತಿಲ್ಲ, ಈಗ ಫಸ್ಟ್ ಎಲ್ಲ ರಿವೈಸ್ ಮಾಡ್ಕೊಳತ್ತಿಲ್ಲ. ಮಾಡ ಬಂದು ಕೇಳಕ್ಕಿದನ್ನ ಚಂದಂಗೆ ಮಾಡ್ಬೇಕು. ಓ ಅಪ್ಪು ಜಸ್ಟ್ ನಾನು ಎಲ್ಲ ಈಗ ಫ್ರೆಶ್ ಆಗಿ ಬಂದೀನಿ. ಸೊ ಈಗ ಸದ್ಯ ನಾನು ಏನು ಮಾಡ್ಬೇಕಂದ್ರೆ ಸಾನುಂದು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ 1 ವಾರ ಒಳಗನ. ಸೊ ಹೀಗಾಗಿ ಸಾನುಂದು ಸ್ಕೂಲ್ಗಾಗಿ ಏನೆಲ್ಲ ಸಾಮಾನು ಬೇಕು ಅದ್ರದ್ದೊಂದು ಲಿಸ್ಟ್ ಮಾಡ್ಕೊಂಡೀನಿ.
ಸೊ ಅವೆಲ್ಲ ಫಸ್ಟ್ ಆಫ್ ಆಲ್ ನಾನು ಚೆಕ್ ಮಾಡಬೇಕು. ಯಾಕಂದರೆ ಸುಮ್ಮನೆ ಪ್ರತಿ ಸಲ ಎಲ್ಲನೂ ಹೊಸ ತರೋದು ಮತ್ತು ಅದನ್ನು ಇಡೋದು, ಒಂದೊಂದು ವರ್ಷ ಯೂಸ್ ಮಾಡಿದರೆ ಏನಲ್ಲ ಅವೇನು ಖರಾಬ್ ಆಗಿರಂಗಿಲ್ಲ, ಏನಿಲ್ಲ ಸ್ಕೂಲ್ ಬ್ಯಾಗ್ಸ್ ಅದು. ಸೊ ಎಷ್ಟು ನೆಸೆಸಿಟಿ ಐತಿ ಅಷ್ಟೇ ಈ ಸಲ ಶಾಪಿಂಗ್ ಮಾಡೋನು, ಎಷ್ಟು ನೆಸೆಸಿಟಿ ಇಲ್ಲ ಅದು ಬೇಡ ಅಂತ ನಾನು ವಿನಯವರು ಡಿಸ್ಕಸ್ ಮಾಡ್ಕೊಂಡಿವಿ. ಇದು ಬೈ ದ ವೇ ನಮ್ಮ ಚೂಲಾದ ಗಾದಿ ಐತಿ, ಮಳೆ ಬರಾಕತ್ತೈತಿ, ಹಿಂಗಾಗಿ ಒಳಗೆ ತಂದು ಇಟ್ಟೀವಿ. ಮತ್ತು ಇಷ್ಟು ದಿನ ಹೆಂಗಿತ್ತಂದ್ರೆ ಬರೀ ಸಾನೊಂದಷ್ಟು ಸ್ಕೂಲದ ಸಾನೊಂದೆಲ್ಲ ಸ್ಕೂಲ್ ತಯಾರಿ, ಸಾನೊಂದೆಲ್ಲ ಸ್ಕೂಲ್ ಸಾಮಾನು ಅದು ಹಿಂಗೆಲ್ಲ ತಲೆಯಾಗಿರ್ತಿತ್ತು. ಇನ್ನು ನಮ್ಮ ಚಿಕ್ಕನ್ನು ಸ್ಕೂಲಿಗೆ ಹಾಕಬೇಕು ಆಫಿಷಿಯಲಿ. ಇಷ್ಟು ದಿನ ಅವೇನು ಹೋಗ್ತಿದ್ದಲ್ಲ ಅದು ಆ್ಯಸ್ ಅ ಡೇ ಕೇರ್ ಅಂತ ಹೋಗ್ತಿದ್ದ, ಆ್ಯಸ್ ಅ ಸುಮ್ಮನೆ ಹಿಂಗೆ ಆಟ ಆಡೋಕತ್ತು ಹೋಗ್ತಿದ್ದ. ಅಕಾಡೆಮಿಕ್ಸ್ ಏನು ಅದ್ರೊಳಗೆ ಇನ್ಕ್ಲೂಡ್ ಇರಲಿಲ್ಲ. ಬಟ್ ಈ ವರ್ಷ ನಾವು ಚಿಕ್ಕಗೂ ಆಫಿಷಿಯಲಿ ಸ್ಕೂಲಿಗೆ ಹಾಕಬೇಕು. ಸೊ ಚಿಕ್ಕಂದು ಎಲ್ಲ ಅಕಾಡೆಮಿಕ್ಸ್ ಎಲ್ಲ ಸ್ಕೂಲ್ ಆಫಿಷಿಯಲಿ ಏನೆಲ್ಲ ರೂಟೀನ್ ಇರ್ತೈತೆ ಅದು ಸ್ಟಾರ್ಟ್ ಆಗೋದೈತಿ. ಸೊ ಎಲ್ಲಿ ಹಾಕೋನು ಅಂತಿನ ವಿಚಾರ ಮಾಡಕತ್ತೀವಿ. ಚಿಕ್ಕಂದು ಎಲ್ಲಿ ಹಾಕಿದ್ರೆ ಹೆಂಗೆ ಏನು ಅಂತ. ಬಿಕಾಸ್ ಸಾನೂನ್ ಸ್ಕೂಲ್ ಒಳಗಂತೂ ಪ್ಲೇ ಗ್ರೂಪ್ ಇಲ್ಲ, ಇಲ್ಲಾಂದರೆ ಸಾನೂನ್ ಜೊತೆ ಸಾನೂನ್ ಸ್ಕೂಲಿಗೆ ಕಳಿಸ್ಬೇಕಂತಿತ್ತು. ಬಟ್ ಅವರಲ್ಲೇ ಪ್ಲೇ ಗ್ರೂಪ್ ಇಲ್ಲ. ಸೊ ಹಿಂಗಾಗಿ ಇನ್ನು ಹೊರಗೆ ಎಲ್ಲಪ್ಪ ಹಾಕೋದು ಅಂತ ನಂದು ವಿನರ್ದು ಸರ್ಚ್ ಡಿಸ್ಕಷನ್ ಎಲ್ಲ ನಡೆದೈತಿ. ಸೊ ನೋಡೋನು ಈಗ ಅವನದು ತಯಾರಿ ಮಾಡಬೇಕು, ಸಾನೂನ್ದು ತಯಾರಿ ಮಾಡಬೇಕು. ಇಷ್ಟು ದಿನ ಬರೀ ಸಾನೂನ್ ಮಾಡ್ತಿದ್ನಿ, ಡಬಲ್ ತಯಾರಿ ಮಾಡಬೇಕು. ಸೊ ಬರೀ ಒಂದು ಸ್ವಲ್ಪ ಎಲ್ಲ ಸ್ಕೂಲ್ ಯೂನಿಫಾರ್ಮ್ಸ್, ಸ್ಕೂಲ್ ಬ್ಯಾಗ್ಸ್, ಕಂಪಾಸ್, ಸಾಮಾನು, ಸ್ಟೇಷ್ನರಿ, ಶೂಸ್, ಸಾಕ್ಸ್ ಎಲ್ಲ ಚೆಕ್ ಮಾಡಕ್ಕಿದ್ದೀನಿ. ಮತ್ತು ಏನೇನು ಚಲೋ ಅದಾವು ಅವ್ನು ಬಿಟ್ಟು ಯಾವ್ದು ತರಬೇಕು ಅನ್ನೋಷ್ಟು ತರಬೇಕಂತ ವಿಚಾರ ಮಾಡಕ್ಕಿದ್ದೀನಿ. ಸಾನೂನ್ದ ಎಲ್ಲ ಸ್ಕೂಲದ ಸಾಮಾನು ನಾನು ಚೆಕ್ ಮಾಡಾಕತ್ತೀನಿ. ಖರೆ ನಮ್ಮ ಸಾನೂನ್ಗಿಂತ ಜಾಸ್ತಿ ಗಡ್ಬಡಿ ನಮ್ಮ ಚಿಕ್ಕಂದನ ನಡೆದಿತ್ತು. ಆಕಿಗೆ ಏನೇನು ಹಾಕಿರ್ತೀನಲ್ಲ ಅದನ್ನೆಲ್ಲ ತಾನು ಟ್ರಯಲ್ ಹೊಡ್ಯಾಕತ್ತಿದ್ದ. ಸೊ ಆಕಿಗೆ ಒಂದು ಸ್ವಲ್ಪ ಸಾಕ್ಸ್ ಅದು ಎಲ್ಲ ಕರೆಕ್ಟ್ ಬರ್ತಾವು, ಗಿಡ್ಡಾಗ್ಯಾವು ನೋಡಾಕತ್ರ. ನಮ್ಮ ಚಿಕ್ಕು ನನಗೂ ಸಾಕ್ಸ್ ಹಾಕು ಅಂತ ಹೇಳಿ ಆಕಿದು ಸ್ಪೋರ್ಟ್ಸ್ ಡೇದು ವೈಟ್ ಕಲರ್ದು ಸಾಕ್ಸ್ ಹಾಕ್ಕೊಂಡು ಕುಂದ್ರಾಕತ್ತಾನು. ಮತ್ತು ಇನ್ನೇನು ಮಾಡೋಕ್ಕೆ ಬರ್ತೈತಲ್ಲ ಅವನಿಗೂ ರಮಿಸಬೇಕು. ಹಿಂಗಾಗಿ ಅವನಿಗೂ ನಾನು ಸಾಕ್ಸ್ ಅದು ಎಲ್ಲ ಹಾಕಿ ಟ್ರೈ ಮಾಡಕತ್ತೀನಿ. ಆ್ಯಕ್ಚುಲಿ ಚಿಕ್ಕಂದು ಎಲ್ಲ ಹೊಸ ಶಾಪಿಂಗ್ ಆಗೋದೈತಿ. ಬಟ್ ಅವನಿಗೆ ಒಟ್ಟು ದಮ್ಮ ಇಲ್ಲ. ಅಕ್ಕಾಗ ಏನೇನು ಮಾಡ್ತೀವಿ ಅದನ್ನೆಲ್ಲ ತಮ್ಮಗೆ ಬೇಕಾಗತ್ತೈತಿ. ಅಲ್ಲ ಅಕ್ಕಿಗಿಂತ ಹೆಚ್ಚು ಗಡ್ಬಡಿ ಒಂದ ನಡೆದೈತಿ. ಅಕ್ಕಿಗೆಲ್ಲ ಟ್ರಯಲ್ ಮಾಡಿ ನೋಡತ್ತೇನಿ. ಇಲ್ಲ ಅಕ್ಕಿನೂ ತೊಗೊಂಡ್ ತಾ ಹಾಕೊಳತ್ತಾನಿ ಎಲ್ಲ. ಹೌದ್ ನೋಡ್ರ ಅವ್ ಸಾಕ್ಸ್ ಅಕ್ಕಿನೂ ಅದಾವ ಫುಲ್ ಫೋಲ್ಡ್ ಮಾಡಿ ಹಾಕ್ಯಾನ ನೋಡ್ರಲ್ಲ. ಏನ್ ಅವಂದು ಎಲ್ಲ ಚಾಲು ಏನ. ಅವು ಕಣ್ ಮುಚ್ಕೋತಾನ, ಮ್ಯಾಜಿಕ್ ನಡ್ಯಾನ ಕಣ್ ಮುಚ್ಕೋತಾನ. ಒಟ್ಟು ಅಕ್ಕಂದು ಬೇಕಿಲ್ಲ, ಎಲ್ಲ ಅಕ್ಕಂದು ಬೇಕು. ಪೆನ್ಸಿಲ್ ಅಕ್ಕಂದು ಬೇಕು, ಬುಕ್ ಅಕ್ಕಂದು ಬೇಕು. ಅಕ್ಕನ ಟ್ಯೂಷನ್ ಬುಕ್ ನೋಡಿ ಎಲ್ಲ ಹೆಂಗೆ ಮಾಡಿಟ್ಟಿ. ಜಸ್ಟ್ ಈಗ ಒಂದ್ಸರ್ತಿ ಪೂರ್ತಿ ಎಲ್ಲ ಲಿಸ್ಟ್ ಏನೈತಲ್ಲ ಅದನ್ನು ಒಂದ್ಸರ್ತಿ ನೋಡ್ಕೊಂಡು ಇನ್ನು ಸಾನೂಂದೇನು ಭಾಳ ಜಾಸ್ತಿ ಸಾಮಾನು ತರೋದೇನಿಲ್ಲ. ಒಂದೆರಡು ಅಂದ್ರೆ ಆಕಿನೂ ಲಾಸ್ಟ್ ಇಯರ್ ಶೂಸ್ ಅದು ಭಾಳ ಖರಾಬ್ ಆಗಿದ್ದು. ಸೊ ಶೂಸ್ ಒಂದೇ ಜೋಡು ಸಾಕ್ಸ್, ಆಮೇಲೆ ಕಂಪಾಸ್ ಒಂದಕ್ಕಿದೊಂದು ಸ್ವಲ್ಪ ಮುರಿದೈತಿ. ಸೊ ಹಿಂಗಾಗಿ ಹೊಸ ಕಂಪಾಸ್ ಅಷ್ಟು ಈ ವರ್ಷ ನಾವು ಹೊಸ ಥರ ಹತ್ತೀವಿ. ಉಳ್ದಿದ್ದೇನೈತಲ್ಲ ಸ್ಕೂಲ್ ಬುಕ್ಸ್ ಅದು ಒಂಥರ ಆಬ್ವಿಯಸ್ಲಿ ಹೊಸವು ತೊಗೊಳಬೇಕು. ಅವು ಆಲ್ರೆಡಿ ಆರ್ಡರ್ ಹಾಕಿವಿ ಸ್ಕೂಲ್ ಇದಕ್ಕನ ವೆಬ್ಸೈಟಿಗನ. ಸೊ ಅದು ಬರ್ತೈತಿ. ಸೊ ಇವತ್ತೇನು ಆಗಂಗಿಲ್ಲ ಆ್ಯಕ್ಚುಲಿ. ಇವತ್ತನ ಹೋಗಿ ಎಲ್ಲ ತರಬೇಕಂದ್ರೆ ಇವತ್ತು ಪಾಸಿಬಲ್ ಇಲ್ಲ. ನಾಳೆ ಅಥವಾ ನಾಡ್ದ ಮತ್ತು ಚಿಕ್ಕಂದು ಒಂದು ಸ್ವಲ್ಪ ನೋಡಬೇಕಲ್ಲ ಚಿಕ್ಕಂದು ಏನೇನು ಆಗ್ತೈತಿ. ಸೊ ಇಬ್ಬರದು ಆತಂದ್ರೆ ಇಬ್ಬರದು ಒಮ್ಮೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಐತಿ. ನೋಡೋಣ. ಇವತ್ತರ ಈಗ ಲಿಸ್ಟರೇ ತಕ್ಕೊಂಡು ಇಟ್ಕೊಂಡೇನಿ. ಇನ್ನು ನಾಳೆ ಆಗ್ತೈತೋ ನಾಡ್ದಾಗ್ತೈತೋ ಹೋಗಿ ನೋಡಿ ಸಾಮಾನಷ್ಟು ತೊಗೊಂಬರ್ಬೇಕು. ಈಗ ಆ್ಯಕ್ಚುಲಿ ನೋಡ್ರಿ ಊಟದ ಟೈಮ್ ಆಗೈತಿ, ಅಡುಗೆ ಎಲ್ಲ ರೆಡಿ ಐತಿ. ಊಟ ಮಾಡಿಸ್ತೀನಿ ಅಂದರೆ ಇಲ್ಲ, ಫ್ರೂಟ್ ತಿನ್ನೋದೈತಿ. ಈಗ ಅಚಾನಕ್ ಒಮ್ಮೆ ಫ್ರೂಟ್ ತಿನ್ನೋ ಮನ್ಸಾಗೈತಿ. ಅದ್ರೊಳಗೆ ಸ್ಪೆಷಲಿ ಆರೆಂಜ್ ನಮ್ಮ ಚಿಕ್ಕಂದು ಎಕ್ದಮ್ ಫೇವ್ರೇಟ್ ಐತಿ. ಹುಡುಗರು ಖರೇನ ಊಟ ಅಂದ್ರೆ ಯಾಕೆ ಒಲ್ಲತ್ತಾವು? ಊಟದ ಟೈಮ್ನಾಗ ಒಟ್ಟ ಊಟ ಅಂದ್ರೆ ಒಲ್ಲ, ಬರೀ ಸ್ನ್ಯಾಕ್ಸ್ ಫ್ರೂಟ್ಸ್. ಚಿಕ್ಕು ನೀನೋ ಬಾ ಚಂದ ಮಾತಾಡ್ತಿ ಅತ್ತ ನೀನು ಕಮೆಂಟ್ ಮಾಡಿದ್ರ. ನೀನೋ ಬಾ ಚಂದ ಮಾತಾಡ್ತಿ ಅತ್ತ ಮಾತಾಡು. ಚಿಕ್ಕು ಸಂಡೇ, ಮಂಡೇ, ಟ್ಯೂಸ್ಡೇ,
ಅಯ್ಯ ನೋಡ್ರಿ ಕ್ಯಾಮ್ರಾ ಹಿಂದೆ ಹೋಗಿ ಡಕ್ಕೊಂಡ್ ನೋಡ್ರಿ ಮೊಬೈಲ್ ಹಿಂದೆ ಬಂದು ಡಕ್ಕೊಂಡ ಚಿಕ್ಕು ನೀ ಬಾ ಚಂದ ಮಾತಾಡ್ತಿ ಅಂತ ಕುಂಡ್ರಲ್ಲಿ ಹೋಗಿ ಹಾ ಈ ಕಡೆ ಕುಂಡ್ರಿ ಚಿಕ್ಕು ಅಕ್ಕನ ಬಾಜುಕ್ ಕುಂಡ್ರು ಚಿಕ್ಕು ಅಕ್ಕನ ಬಾಜುಕ್ ಕುಂಡ್ರಪ್ಪಿ ಅಕ್ಕನ ಬಾಜುಕ್ ಹೋಗಿನ ಇನ್ನ ಬಾಜುಕ್ಕ ನಮ್ ಚಿಕ್ಕ ಆರೆಂಜ್ ಹೆಂಗಂದ್ರ ಇವನ್ನೆಲ್ಲ ಸುಲಿದ ಮತ್ತಿದ್ರೊಳಗಿನ ಬೀಜ ತೆಗೆದು ಕೊಡ್ಬೇಕ ಅಂದಾಗ ಅವ್ನು ತಿನ್ನಕ್ ಚಾಲು ಮಾಡ್ತಾನ ಅಕ್ಕ ಅದ ಅಕ್ಕಂದೈತಿ ನಿಂದೈತಿ ಆಯ್ತು ಚಿಕ್ಕು ಹಾ ಏನಾಗೈತದ ಅದ ಏನೋ ಕೈ ಉಬ್ಬೈತ್ ನೋಡ್ರ ಚಾರ್ಲ ಬಂದು ಕ್ಷಣ ತಂಗ ಹಂಗ ಮಾಡ್ದ ಚಾರ್ಲಿ ನಿಂಗ ತಿನ್ನದ್ ಹಂಗ ಬೀಜ ತೆಗ್ದಿನಿ ಬೀಜ ತಗತ್ತಿ ನಂಗ ತೆಗ್ದಿನ್ ತಿನ್ನ ತೆಗ್ದಿನಪ್ಪೋ ತಗದೈತಿ ತಿನ್ ಹಾಕೋ ಬಾಯ್ ಹಾಕೋ ಅತ್ತ ಫುಲ್ ಪ್ಯಾಂಪರ್ ಮಾಡ್ಬಿಡ್ತೀವ ಎಲ್ಲ ಹುಡುಗರಿಗೆ ಪ್ಯಾಂಪರ್ ಅಂದ್ರೆ ನಿಮ್ ಮಗ ಕೇಳಂಗಿಲ್ಲ ಅದ್ರ ಶಿವೆ ನಾ ಏನ್ ಮಾಡ್ಲಿ ನೋಡ ಚಿಕ್ಕು ಮತ್ ನನ್ ಮೇಲೆ ಬರಾಕೈತದ ಹೌದು ಗಾಡಿ ನಮ್ಮ ಮನೆ ನಂಗ್ ತಗಕೊಡಂದಾಗ ನಾ ಸರಳ ಬೀಜ ಸುಕ್ಕ ಹಂಗ ಕೊಟ್ಟಿದ್ನಿ ಅವಂಗ ಅಪ್ಪನ್ ಪ್ರೀತಿ ಬೇರೆ ಅವತ್ ಪ್ರೀತಿ ಬೇರೆ ಎಲ್ಲ ನಾ ಏನು ಬೀಜ ತೆಗ್ದಿದ್ದಿಲ್ಲ ಇದೇನು ಬಿಚ್ಚನು ಇದ್ದಿದ್ಲ ಸರಳ ಹಂಗ ಕೊಟ್ಬಿಟ್ಟಿದ್ನಿ ಮುಂದ್ ಗಪ್ತಿತ್ತ ನನ್ ಮುಂದ್ ಅಷ್ಟ್ ನಾಟಕ ಮಾಡ್ತಾನ ಅದನ್ನ ಬಿಚ್ಚಬೇಕು ಮಾಡ್ಬೇಕು ಅತ್ತ ಚಿಕ್ಕು ಅಪ್ಪ ಜೊತೆ ತಿತ್ತಿ ಮತ್ ನನಗೆ ಯಾಕೆ ಹಂಗ್ ಮಾಡ್ತೀವ ಎಲ್ಲಾರು ಸಣ್ಣ ಹುಡುಗರ ಪಪ್ಪ ಅಲ್ಲೇ ಅಂದುತ್ತಾರೆ ಅಮ್ಮ ಅಲ್ಲೇನೋ ಅಂದುತ್ತಾರೆ ಕಡೆ ಪಪ್ಪಲ ಒಂದಿ ಜಾಸ್ತಿ ಅಂದುತ್ತಾರ ಕರೆನ ಒಂದ್ ತಾನು ನೀನು ಬಡ್ದಿದ್ದು ಕಪ್ಪಾರ ಗಡ್ಡಿಗೆ ನೋಡಿಲ್ಲ ಬಡದನಂದ್ರೆ ಗೊತ್ತಾಗ್ತದೆ ಚಿಕ್ಕು ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ ಹಾ 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 1 ಹಾ 5 ಒಮ್ಮೆ 5 ಮೇಲೆ ಆಫೀಸಿಗೆ ಬಂದೀನಿ ನನ್ನ ವಾಯ್ಸ್ ಒಂದು ಸ್ವಲ್ಪ ಇಗ್ನೋರ್ ಮಾಡಿರಿ ಸೊ ಆ್ಯಕ್ಚುಲಿ ನಾನೊಂದು ಬ್ಲೌಸ್ ತೊಗೊಳಕ್ಕೆ ಬಂದಿದ್ದೆ ಮೇಲೆ ಯಾಕಂದರೆ ನಾನು ಇವತ್ತು ಒಂದು ರೀಲ್ ಶೂಟ್ ಮಾಡೋಕ್ಕಿದ್ದೀನಿ ಏನಪ್ಪ ಅಂದ್ರೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ ಮತ್ತು ಯಾರು ರೆಗ್ಯುಲರ್ ವ್ಯೂವರ್ಸ್ ಅದಿರೋರ್ಗೆ ಮೇ ಬಿ ಗೊತ್ತಿರ್ಬೋದು ನಾನು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿ ಆನ್ಲೈನ್ ಕ್ಲಾಸಸ್ ಎಲ್ಲ ತೊಗೊಳ್ತೀನಿ ಅಲ್ಲಿ ಬ್ಲೌಸ್ ಸಾರಿ ವರ್ಕ್ ಸಾರಿ ಪ್ಲೇಟಿಂಗ್ ಈ ರೀತಿ ವೆರೈಟೀಸ್ ಆಫ್ ಕ್ಲಾಸಸ್ ಎಲ್ಲ ನಡೆಸ್ತಿರ್ತೀನಿ ಸೊ ಅದ್ರೊಳಗನ ಇದು ಒಂದು ಕ್ಲಾಸ್ ಐತಿ ಇವು 2 ಬ್ಲೌಸಸ್ ನಾನು ಸ್ಟಿಚ್ ಮಾಡೀನಿ ಇದು ವಿದೌಟ್ ಲೈನಿಂಗ್ ಬ್ಲೌಸ್ ಐತಿ ಇದು ವಿತ್ ಲೈನಿಂಗ್ ಬ್ಲೌಸ್ ಐತಿ ಸೊ ಯಾರಿಗೆಲ್ಲ ಒಂದು ಪ್ಯಾಟರ್ನ್ ಅಪ್ಪ ನಮಗೆ 4 ಡಾಟ್ ಬ್ಲೌಸ್ ಅಷ್ಟೇ ಕಲಿದೈತಿ ಮ್ಯಾಮ್ ಅಂತ ಭಾಳ ಚೆನ್ನಾಗಿ ಕೇಳ್ತಿರ್ತಾರಲ್ಲ ಅವ್ರಿಗೇನು ಅನುಕೂಲ ಆಗಲಿ ಅಂತ ಈ ರೀತಿ 2 ನಾನು ವಿತ್ ಲೈನಿಂಗ್ ಆ್ಯಂಡ್ ವಿದೌಟ್ ಲೈನಿಂಗ್ ಕ್ಲಾಸ್ನು ಲಾಂಚ್ ಮಾಡೇನಿ ಸೊ ಯಾರೆಲ್ಲ ಇನ್ನೂ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೋರಿ ಅಂದ್ರೆ ನಿಮಗೆ ನಾ ಈಗೇನು ಹೇಳತ್ತೇನಿಲ್ಲ ಅವೆಲ್ಲ ಕ್ಲಾಸಸಲ್ಲಿ ಕಾಣಿಸ್ತಾವೆ ಸೊ ಅದ್ರ ಬಗ್ಗೆನ ನಾನು ಆ್ಯಕ್ಚುಲಿ ಆಲ್ರೆಡಿ ಎಲ್ಲ ಕ್ಲಾಸ್ ಅದು ಲಾಂಚ್ ಆಗೈತಿ ನಮ್ದು ಮತ್ತು ಆಲ್ರೆಡಿ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಮೇನ್ ಅಂದ್ರೆ ಕಲಿತು ತಾವು ಹೊಲಿದು ಬ್ಲೌಸಸ್ ಅದ ಫೋಟೋ ಆಗಿರ್ಬೋದು ತಮ್ಮ ಕ್ಲಾಸ್ ಬಗ್ಗೆ ಫೀಡ್ಬ್ಯಾಕ್ ಆಗಿರ್ಬೋದು ಎಲ್ಲನೂ ಶೇರ್ ಮಾಡಕತ್ತಾರು ಸೊ ಭಾಳ ಮಸ್ತ್ ಬ್ಲೌಸಸ್ ಸ್ಟಿಚ್ ಮಾಡೋರು ಮತ್ತು ಅವ್ರ ಫೀಡ್ಬ್ಯಾಕ್ ಕೇಳಿ ಭಾಳ ಖುಷಿ ಅನಿಸ್ತೈತಿ ಅಂದರೆ ಇನ್ನೂ ಈ ಥರ ಭಾಳಷ್ಟು ಕ್ಲಾಸಸ್ ತೆಗಿಬೇಕು ಇನ್ನೂ ಭಾಳ ಕಲಿಸ್ಬೇಕು ಅಂತೇಳಿ ಮೋಟಿವೇಶನ್ ಬರ್ತೈತಿ ಸೊ ಅದೇ ಕ್ಲಾಸ್ ರಿಲೇಟೆಡ್ ನಾನು ಒಂದು ಇವತ್ತು ರೀಲ್ ಮಾಡೋಕ್ಕಿದ್ದೀನಿ ಯಾಕಂದ್ರೆ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ನೂ ಐತಿ ಅಲ್ಲಿನೂ ಈಗ ಆಲ್ಮೋಸ್ಟ್ ಎಷ್ಟು 145,000 ಅರೌಂಡ್ ಫಾಲೋವರ್ಸ್ ಆಗಾಕತ್ತಾರು ಸೊ ಅದೂ ಖುಷಿ ಸುದ್ದಿನ ಸೊ ಯಾರೆಲ್ಲ ಇನ್ನೂ ಫಾಲೋ ಮಾಡೋಕತ್ತಿಲ್ಲ ನೀವು ಬೇಕಾದ್ರೆ ಅದು ಪೇಜ್ನೂ ಫಾಲೋ ಮಾಡ್ಬೋದು ಸೊ ಬರ್ರಿ ಈ ಬ್ಲೌಸ್ ಹಾಕ್ಕೊಂಡು ಇವತ್ತು ನಾನು ಒಂದು ರೀಲನ್ನು ಶೂಟ್ ಮಾಡೋಕ್ಕಿದ್ದೀನಿ ಮಳೆಯರಿ ಸಿಕ್ಕಾಪಟ್ಟಿ ಬರಾತೈತಿ ಹೊರಗಡೆ ಹೋಗಬೇಕು ರೀಲ್ ಶೂಟ್ ಮಾಡೋಕ್ಕಂತ ನಾನು ವಿನಯವರು ಡಿಸ್ಕಸರಿ ಮಾಡಾಕತ್ತೀವಿ ನೋಡೋನು ನಮ್ಮ ಪ್ರಯತ್ನ ನಾವು ಮಾಡಿ ನೋಡೋನು ಆಮೇಲೆ ನೋಡೋನು ನೇಚರ್ ಹೆಂಗೆ ನಮಗೆ ಸಾಥ್ ಕೊಡ್ತೈತೆ ಅಂತ ಹೇಳಿ ಫುಲ್ ಇದನ್ನಾಗೈತಿ ಮಾಡಾಕೈತಿ ಪ್ಲಾನರೇ ಬೈ ದ ವೇ ನಮ್ಮ ಕ್ಲಾಸಸ್ ಭಾಳ ಇನ್ ಡೀಟೇಲ್ ಭಾಳ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಇರ್ತಾವೆ ಸೊ ಯಾರಿಗಾದ್ರೂ ನಿಮ್ಗೂ ಈವನ್ ಆರಿ ವರ್ಕ್ ಬ್ಲೌಸಸ್ ಸಾರಿ ಪ್ಲೇಟಿಂಗ್ ಈ ರೀತಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಖಂಡಿತ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ಸನ್ನು ಜಾಯಿನ್ ಆಗಬಹುದು ಸೊ ಚಲೋ ಈ ಬ್ಲೌಸ್ ತೊಗೊಂಡು ಹೋಗೋನು ಹಾಕೊಳ್ಳೋನು ಚಂದ ರೆಡಿ ಆಗೋನು ರೀಲ್ ಮಾಡೋನು ರೆಡಿ ಆಗೀನಿ ಅದು ಬ್ಲೌಸ್ ವೇರ್ ಮಾಡಿಕೊಂಡು ಸಾರಿ ಅದು ವೇರ್ ಮಾಡ್ಕೊಂಡೀನಿ ಸೊ ಇವ್ರ ಕಡೆಯಿಂದ ನಿಮಗೆ ನಂದೊಂದು ಪೂರ್ತಿ ಲುಕ್ ತೋರಿಸ್ತೀನಿ ಯಾವ ರೀತಿ ಕಾಣತ್ತೀನಿ ಅಂತ ಮಸ್ತ್ ಕಾಣತೈತೆ ಆ್ಯಕ್ಚುಲಿ
ಈ ಸೀರೆ ನಾನು ಭಾಳ ಸಲ ಉಟ್ಕೊಂಡೆ. ಸ್ವಲ್ಪ ಈ ಕಡೆ ರೈಟ್. ಆಕ್ಚುಲಿ ಈ ಸೀರೆ ನಾನು ಭಾಳ ಸಲ ಉಟ್ಕೊಂಡೇನಿ, ಹಿಂಗಾಗಿ ಸ್ವಲ್ಪ ಮುದುಡಿ ಆಗೈತಿ. ಮುದುಡಿ ಅನ್ನೋದಕ್ಕಿಂತ ಮೆತ್ತಗಾಗೈತಿ. ಸೊ ಹಿಂಗಾಗಿ ಇಮಿಡಿಯೇಟ್ಲಿ ಭಾಳ ಜಲ್ದಿ ಸ್ವಲ್ಪ ಅಡ್ಗಾಡ್ರೆ ಸಾಕು, ಆಗಿಂದಾಗ ಹಿಂಗೊಂಥರ ಮೆತ್ತಗೆ ಆಗ್ಬಿಡ್ತೈತಿ. ಸೊ ಆದಷ್ಟು ನಾನು ಟ್ರೈ ಮಾಡತ್ತೀನಿ, ಯಾಕಂದ್ರೆ ಸಿಕ್ಕಾಪಟ್ಟಿ ಹೊರಗೆ ಮಳಿ ಐತಿ. ಈ ರೀತಿ ಲುಕ್ ಒಳಗೆ ನಾನು ನನ್ನ ಸ್ಟೂಡೆಂಟ್ಸಿಗೆ ಕಲಿಸಿರೋ ಬ್ಲೌಸ್ ವೇರ್ ಮಾಡಿ ಒಂದು 2-3 ವಿಡಿಯೋಸ್ ರೀಲ್ಸ್ ಅದು ಶೂಟ್ ಮಾಡ್ಕೊಳಕ್ಕೆ ಹೊಂಟೀನಿ. ಸೊ ಗುಡಿಗೆ ಹೋಗ್ಬೇಕಂತ ಪ್ಲಾನ್ ಐತಿ, ಬಿಕಾಸ್ ನಾನು ಈಗ ಸದ್ಯ ಅಟೈರ್ ರೆಡಿ ಮಾಡ್ಕೊಂಡೀನಿ. ಇದು ಗುಡಿಗೆ ಹೋಗಕ್ಕೆ ಸೂಟ್ ಆಗುವಂಥ ಅಟೈರ್ ಐತಿ. ಸೊ ಯಾವ ಗುಡಿಗೆ ಹೋಗೋದು ಗೊತ್ತಿಲ್ಲ, ಯಾವ್ದಾರ ಒಂದು ಗುಡಿಗೆ ಹೋಗಿ ಶೂಟ್ ಮಾಡ್ಕೊಂಡ್ ಬರ್ಬೇಕು. ಮತ್ತೆ ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಕೆಲಸ ಐತಿ. ಅದ್ರಕ್ಕಿಂತ ಮೊದಲು ಮಜಾ ಹೇಳ್ಬೇಕಂದ್ರೆ ನಂದು ಈಗ ಸದ್ಯ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಯಾಕಂದ್ರೆ ನಾಳೆ ನಂದೊಂದು ಸ್ವಲ್ಪ ಡೆಂಟಲ್ ಸರ್ಜರಿ ಸ್ಟಾರ್ಟ್ ಆಗಾಕತ್ತೈತಿ. ಸೊ ಅದ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಾಕತ್ತೈತಿ. ಅದಕ್ಕಿಂತ ಫಸ್ಟ್ ಬ್ಲಡ್ ಟೆಸ್ಟ್ ಮಾಡ್ಕೋರಿ ಅಂತ ಹೇಳಾರು. ನನ್ನ ಕಸಿನನ ನಿಮಗೆ ಲಾಸ್ಟ್ ಟೈಮ್ ವ್ಲಾಗ್ ಒಳಗೆ ನಾನು ತೋರಿಸೇನಿ. ನನ್ನ ಕಸಿನನ ಡೆಂಟಿಸ್ಟ್ ಅದನ್ನು, ಹೀಗಾಗಿ ನಾನು ಅವ್ನ ಕಡೆನ ತೋರಿಸ್ತೀನಿ. ಸೊ ಇಷ್ಟು ರೆಡಿಯಾಗಿ ಯಾವಪ್ಪ ಯಾರಿಗೆ ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ಕೆ ಬಂದಾಳು ಅಂತ ಅನ್ಬೋದಿಲ್ಲ. ಲ್ಯಾಬ್ಗೆ ಹೋಗೋದೈತಿ, ಆಮೇಲೆ ಗುಡಿಗೆ ಹೋಗೋದೈತಿ. ಸೊ ಚಲೋ ಲೆಟ್ಸ್ ಗೋ. ಶಿವಾಲಯಕ್ಕೆ ಬಂದೀವಿ, ಆದರೆ ಶಿವಾಲಯ ಬಂದ್ ಐತಿ. ರಾಮತೀರ್ಥ ನಗರ ಒಳಗೆ ಶಿವಾಲಯ ಅಂತ ಹೇಳಿ ದೊಡ್ಡ ಫೇಮಸ್ ಗುಡಿ ಐತಿ ಮಹಾದೇವಂದ. ಸೊ ಅಲ್ಲಿ ನಾವು ಮಹಾಶಿವರಾತ್ರಿಗೆ ಅದು ಬಂದಿರ್ತೀವಿ, ಬಟ್ ಇಲ್ಲೇ ಬಂದು ಶೂಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿದ್ರ ಗುಡಿ ಬಂದೈತಿ. ಗುಡಿನೂ ಬಂದೈತಿ, ಬ್ಲಡ್ ಟೆಸ್ಟ್ ಕ್ಲಿನಿಕ್ಗಳು ಬಂದದಾವು, ಲ್ಯಾಬ್ಸ್ ಎಲ್ಲ ಬಂದದಾವು. ಆಗಳಿಂದ ಸುತ್ತಾಡಕತ್ತೀವಿ, ಲ್ಯಾಬ್ಸ್ ಹುಡ್ಕಾಡಕತ್ತೀವಿ. ಮತ್ತೆ ಇಲ್ಲಿ ಫೈನಲಿ ಅಟ್ಲೀಸ್ಟ್ ಗುಡಿಗೆ ಬಂದ ಅನ್ಕ ನಮ್ ಶೂಟರ ಮುಗಿಸ್ಕೊಂಡ್ರ ಆಯ್ತು ಅಂತ ಹೇಳಿದ್ರೆ ಗುಡಿನೂ ಬಂದೈತಿ. ಎಷ್ಟು ಗಂಟೆಗೆ ಓಪನ್ ಆಗ್ತೈತಿ ಏನ್ ಗೊತ್ತಿಲ್ಲ. ಅಲ್ಲಿ ಹೋಗಿದ್ರಲ್ಲ, ನಾ ಯಾರಿಗೆ ಕೇಳ್ಕೊಂಬರಕ್ ಹೋದ್ರ ಯಾರಿಲ್ಲ, ಲಾಕ್ ಐತಿಲ್ಲ. ನಂಗನ್ಸಿರ್ತು ಆ ಗೇಟ್ ಓಪನ್ ಇಟ್ಟಿರ್ಬೋದತ್ತ. ಆ ಗೇಟು ಲಾಕ್ ಐತಿ, 3 ಗೇಟಿಗೆ 3 ಲಾಕ್, ಅಲ್ಲಿ 4 ಲಾಕ್, ಮೇ ಬಿ 5 ಅಲ್ಲಿ ಒಳಗಿಂದು ಲಾಕ್. ಶಿಸ್ತು ಮಾಡ್ಯಾರಲ್ಲ, ಖರೆ ಚಂದ ಮಾಡ್ಯಾರ ಗುಡಿ. ಇಲ್ಲೆಲ್ಲ ಕುಂಡ್ರಕ್ ಜಾಗ ಮಾಡ್ಯಾರ. ಈಗ ಚಲೋ ಹೆಂಗ್ ಮಾಡೋದು ಗೊತ್ತಾಗೋತ್ ನಂಗೂ. ಇಷ್ಟೆಲ್ಲ ರೆಡಿ ಆಗಿ ಎಲ್ಲ ವ್ಯವಸ್ಥೆ ಮಾಡಿ ಫುಲ್ ಜೋರ್ದಾರ್ ಮಳಿ ಚಾಲು ಆಗೈತಿ. ನಾವರೇ ಶೂಟ್ ಮಾಡ್ಬೇಕಂತ ಹೊರಗೆ ಬಿದ್ದೀವಿ. ಏನ್ ಅನಿಸ್ತದ ನಿಮಗೆ ಶೂಟ್ ಕಂಪ್ಲೀಟ್? ಡೌಟ್ ಆಯ್ತು ಪಯ್ಯಾನ. ಗುಡಿ ಸಿಗುವಾತು ಅಂದರೆ ಗುಡಿ ಸಿಕ್ಕರು ಈಗ ಮಳಿ ಐತಿ. ಹೆಂಗಾರ ಮಾಡಿ ಒಟ್ಟು ನೋಡು, ಟ್ರೈ ಮಾಡು. ಒಟ್ಟು ಮನಸ್ಸಿದ್ದರೆ ಮಾರ್ಗ. try but don't cry. ಫೈನಲಿ ಅಲ್ಲಿ ಇಲ್ಲಿ ಸುತ್ತಾಡಿ ಲಾಸ್ಟಿಗೆ ಬಂದೀವಿ ಸಿದ್ದೇಶ್ವರ ಗುಡಿಗೆ. ಸೊ ಸಿದ್ದೇಶ್ವರ ಗುಡಿಯಾಗನ ನಮ್ದು ಇದನ್ನಾಗಿತ್ತು 5th ಇಯರ್ ಆ್ಯನಿವರ್ಸರಿ ಸಾಂಗ್ ನಾವು ಶೂಟ್ ಮಾಡಿದ್ವಿ. ಇಲ್ಲೇ ಗಣಪತಿ ಗುಡಿಯಾಗ ಮಾಡಿದ್ವಿ. ಮತ್ತು ನೋಡ್ರಿ ಫೈನಲಿ ಅಲ್ಲಿ ಸುತ್ತಾಡಿ ಗಣಪತಿ ನಾವು ಮತ್ತಿಲ್ಲೇ ಕರ್ಕೊಂಬಂದ. ಮಸ್ತ್ ಐತೆ ಇಲ್ಲಿ ಶೂಟ್ ಮಾಡಕ. ಮಳಿ ಸ್ಟಾರ್ಟ್ ಆಗೈತೆ ಆಕ್ಚುಲಿ, ಫುಲ್ ಮಳಿ ಬೀಳಾಗ್ಲತ್ತೈತಿ. ಮ್ಯಾಲೆ ಸಿದ್ದೇಶ್ವರ ಗುಡಿ ಐತಿ, ಇಲ್ಲೇ ಮ್ಯಾಲೆ ರೀಲ್ ಶೂಟ್ ಮಾಡ್ಕೊಳಕ್ ಬಂದೀವಿ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳಕ್ ಬಂದಾರು. ಈ ಮ್ಯಾಲೆ ಗಣಪತಿ ಇದ್ರ ಗುಡಿ ಐತಿ, ಸಿದ್ದೇಶ್ವರ ಗುಡಿ ಐತಿ. ಪೂರಾ ಏರ್ ಮ್ಯಾಲೆ ಹೋಗ್ಬೇಕು. ಮಸ್ತ್ ಶಾರ್ಟ್ಸ್ ಬಂದಾವ, ಒಂದು 2-3 ಶಾರ್ಟ್ಸ್. ನಾವೇನು ಪ್ರೊಫೆಷನಲ್ಸ್ ಅಲ್ಲ, ನಾರ್ಮಲ್ ನನಗೆ ಹೆಂಗೆ ತಿಳಿಯುತ್ತೆ ನಾನು ತೆಗ್ದೀನಿ. ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಇನ್ಸ್ಟಾಗ್ರಾಮ್ದಾಗ ರೀಲ್ ನೋಡ್ರಿ. ಆಮೇಲೆ ಇದು ಏನು ಹೇಳಕತ್ತಿದ್ದಂದ್ರೆ ಫುಲ್ ಪಾಯರಿ ಭಾಳ ಮ್ಯಾಲಿನ ತನಕ ಅದಾವು. ಯಾರು ಬೆಳಗಾವ್ದವ್ರು ಇದಿರಲ್ಲ ಅವ್ರಿಗೆ ಆಲ್ರೆಡಿ ಈ ಗುಡಿ ಗೊತ್ತಿರ್ತೈತಿ. ಯಾರಿಗೆ ಗೊತ್ತಿಲ್ಲ, ಯಾರೇ ಬೆಳಗಾವ್ಗೆ ಬಂದ್ರೆ ಖಂಡಿತ ಒಂದ್ಸರ್ತಿ ಸಿದ್ದೇಶ್ವರ ಗುಡಿಗೆ ಬಂದು ವಿಸಿಟ್ ಮಾಡಿರಿ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಬರೋದೈತಿ ಈ ಗುಡಿಗೆ. ಬಂದಾಗ ಮತ್ತಾಳ ಕರ್ಕೊಂಡು ನಡಿ ಅಂತ. ಈ ಸಲ ಬಂದಾಗ ನಮ್ಮ ಮಮ್ಮಿನ ಕರ್ಕೊಂಬರ್ಬೇಕಂತ. ಫೈನಲಿ ಮಳ್ಯಾಗನ ಶೂಟ್ ಕಂಪ್ಲೀಟ್ ಆಯ್ತು. ಫುಲ್ ಜೋರು ಮಳೆ ಬರತೈತಿ ಈಗ ಸದ್ಯ. ಆದರೂ ಮೆಹನತ್ ಮಾಡಬೇಕು, ಕ್ರಿಯೇಟಿವಿಟಿ ತರಬೇಕು, ಏನಾದ್ರು ಡಿಫ್ರೆಂಟ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಎಫರ್ಟ್ ತೊಗೊಳ್ಬೇಕು. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಅನ್ನತ್ತಿದ್ನಿ ಸರಿ, ಈಗ ಇವತ್ತು ಸಂಡೇ ಐತಿ, ಮಧ್ಯಾಹ್ನ ಅಂತ ರೆಸ್ಟ್ ಮಾಡೋತ್ತ. ಬಟ್ ಆಮೇಲೆ ಅಷ್ಟು ನೋ ಎಕ್ಸ್ಟ್ರಾ ಎಫರ್ಟ್ಸ್, ಎಕ್ಸ್ಟ್ರಾ ಆರ್ಡಿನರಿ ಆಗ್ಬೇಕಂದ್ರೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕಾಗ್ತೈತಿ, ಎಕ್ಸ್ಟ್ರಾ ಮೈಲ್ ಹೋಗ್ಬೇಕಾಗ್ತೈತಿ. ಸೊ ಫೈನಲಿ ಶೂಟ್ ಆಯ್ತು. ಇನ್ನು ಬ್ಲಡ್ ಟೆಸ್ಟ್ದೊಂದು ನೋಡ್ನು, ಅದು ಎಲ್ಲರೂ ಸಿಕ್ತಂದ್ರೆ ಚಲೋ ಅದೊಂದು ಕೆಲಸ ಆದಂಗೆ ಆಗ್ತೈತಿ. ಏನತ್ತಿ ನಮ್ಮ ಗಾಡಿ ಬತ್ತು.
ನಂಗನ ಮಜಾ ಬರತ್ತೆ ಕರೆನ ಏನಾರ ಡಿಫ್ರೆಂಟ್ ಕ್ರಿಯೇಟಿವ್ ಶೂಟ್ ಮಾಡಕ್ ಮಜಾ ಬರುತ್ತೆ ಮತ್ತೆ ಇವ್ರು ನೋಡೋರ್ಗೂ ಮಜಾ ಬರ್ತೈತಿ. ಚಲೋ. ಫೈನಲಿ ಅಂತೂ ಇಂತೂ ನಾವು ಅನ್ಕೊಂಡಂಗೆ ಶೂಟ್ ಮಾಡ್ಕೊಂಡಿವಿ. ಇನ್ನು ನೋಡೋನು ಅದನ್ನ ಎಡಿಟ್ ಮಾಡಿ ಹಾಕೋಣ, ಔಟ್ಫಿಟ್ ಹೆಂಗೆ ಬರ್ತೈತಿ ನೋಡೋನು. ನಾವು ಪ್ರಯತ್ನ ಅಂತೂ ನಾವು ಮಾಡೀವಿ. ಸಿಕ್ಕಾಪಟ್ಟಿ ಮಳೆ ಬೀಳತೈತಿ, ನಂಗೆ ಆರಾಮಿಲ್ಲ, ನಂದಿನೋ ಬ್ಲಡ್ ಟೆಸ್ಟ್ ಮಾಡಿಸೋದೈತಿ. ಆದರೂ ನಾವು ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಮಾಡಿ ನೋಡೀವಿ. ಸೊ ಈಗ ವಾಪಸ್ ಹೊಂಟೀವಿ. ಈಗ ಆಗಲೇ ಎಲ್ಲೆಲ್ಲಿ ನಾವು ಲ್ಯಾಬ್ ನೋಡಿದ್ವಲ್ಲ ಅವು ಎಲ್ಲ ಬಂದಿದ್ದು. ಮತ್ತೀಗ 24 hours ಯಾವ ಲ್ಯಾಬ್ಸ್ ಓಪನ್ ಇರ್ತಾವೋ ಅಲ್ಲಿ ಹೋಗಿ ಬ್ಲಡ್ ಟೆಸ್ಟ್ಗೆ ನಾನು ಬ್ಲಡ್ ಕೊಡಬೇಕು. ಸೊ ಸೀದಾ ಈಗ ನಾವು ಲ್ಯಾಬಿಗೆ ಹೋಗ್ತೀವಿ. ಸಾನು ಚಿಕ್ಕನಂತರೂ ಊಟ ಮಾಡಿಸಿ ಬಂದೀವಿ. ಹಿಂಗಾಗಿ ಅವ್ರದ್ದೇನು ಚಿಂತೆ ಇಲ್ಲ, ಹೋಗೋ ತನಕ ಆರಾಮಾಗಿ ಆಟ ಆಡ್ಕೋತಾ ಇರ್ತಾರೋ ಅಥವಾ ಮಲ್ಕೊಂಡಿರ್ತಾರೋ, ನೋಡೋಣ ಏನಾಗ್ತೈತಿ. ಸೊ ಚಲೋ ಈಗ ಹೋಗೋಣ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋಣ. ಇಲ್ಲೇ ಒಂದು ಗೂಗಲ್ ಮ್ಯಾಪ್ ಒಳಗೆ ನೋಡಿ ರೊಟ್ಟೀಸ್ ಹೆಲ್ತ್ ಕೇರ್ ಅಥವಾ ಒಂದು ಲ್ಯಾಬ್ ಓಪನ್ ಕಾಣಿಸ್ತದ ಬಂದ್ವಿ. ಅದನ್ನು ಕ್ಲೋಸ್ ಐತಿ. ನಂಗೆ ಅನ್ಸ್ಮಟ್ಟಿಗೆ ಇವತ್ತೆಲ್ಲ ಲ್ಯಾಬ್ ಕ್ಲೋಸ್ ಐತಿ. ನಾವು ಒಂದು ಅದೇ ಇಲ್ಲ, ಸಂಡೇ ವರ್ಕ್ ಮಾಡ್ತೀವಪ್ಪ, ಎಲ್ಲರೂ ಮಾಡ್ಬೇಕಲ್ಲ. ಗೂಗಲ್ ಒಳಗೆ ಓಪನ್ ತೋರಿಸ್ತು, ಸೊ ಇರ್ಬೋದು ಅದು ಬಂದ್ವಿ, ಬಟ್ ಕ್ಲೋಸ್ ಐತಿ. ಚಲೋ ಈಗ ಸೀದಾ ಸರಳ ರೀ ಮನೆಗೆ ಹೋಗ್ಬಿಡೋನು. ಮಳೆ ಒಂದು ಬರತೈತಿ, ಯಾವುದೋ ಒಂದು ಓಪನ್ ಇಲ್ಲ. ಚಿಕ್ಕೋ ಅಮ್ಮ ಸಾರಿ ಉಟ್ಕೊಂಡಾಳು. ಅಮ್ಮ ಹೆಂಗ್ ಕಾಣತ್ತಾಳು? ಅಮ್ಮ ಹೆಂಗ್ ಕಾಣತ್ತಾಳು? ವಾವ್ ಲಾಲಿಪಾಪ್. ವಾವ್ ಅಮ್ಮ ಒಂದು ಈಟ್ ಹೊರಗೋದ್ರೆ ಸಾಕು, ಪಟಕ್ಕತ್ ಲಾಲಿಪಾಪ ತಿನ್ನೋದು, ಹೌದಿಲ್ಲ? ಹಾಂ ಅದಲ್ಲ. ಜಸ್ಟನ ಮನೆಗೆ ಬಂದು ರೀಚ್ ಆಗೀವಿ. ಸೊ ಆ್ಯಕ್ಚುಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕಾಗಿತ್ತು. ನಾಳೆನ ನಂದು ಇದನ್ನೈತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದೈತಿ. ಅದಕ್ಕೆ ಬ್ಲಡ್ ಟೆಸ್ಟ್ ಇಂಪಾರ್ಟೆಂಟ್ ಇತ್ತು. ಬಟ್ ಒಂದೂ ಲ್ಯಾಬ್ ಓಪನ್ ಇರಲಿಲ್ಲ. ಎಲ್ಲ ಕಡೆ ಸುತ್ತಾಡಿ ಸಾಕಾತು. ಸೊ ಫೈನಲಿ ಮನೆಗೆ ಬಂದೀವಿ. ಮುಂಜಾನೆ ನೋಡಿದ್ರೆ ಆಯಿತು ಅಂಥೇಳಿ. ಸೊ ನೋಡಬೇಕು. ಈಗ ಒಬ್ರಿಗೆ ಕಾಲ್ ಮಾಡ್ಯಾರು, ವಿನಯರು. ಅವರು ಮಾರ್ನಿಂಗ್ ಮನೆಗನ ಬಂದು ಬ್ಲಡ್ ಟೆಸ್ಟ್ ಮಾಡ್ತೀನಿ ಅಂತ ಅಂದಾರು. ನೋಡೋನು ಇನ್ನು ನಾಳೆ ಏನೇನಾಗ್ತೈತಿ. ಸೊ ಈಗ ಸಂಜೆ ಆಗೈತಿ, ನಮ್ಮ ಚಿಕ್ಕು ಓಡಾಡಕತ್ತಾನೋ. ನಾನು ಈಗ ಸೀರೆ ತೆಗೆದು ಡ್ರೆಸ್ ಚೇಂಜ್ ಮಾಡಬೇಕು. ಅಮ್ಮ ಹೆಂಗೆ ಕಾಣತ್ತಾಳಪ್ಪು? ಅಮ್ಮ ಹೆಂಗೆ ಕಾಣತ್ತಾಳು? ಹಾಂ ಹಾಕ್ಕೊಂಡಾಳು. ಏನು ಹಾಕ್ಕೊಂಡಾಳು? ಬ್ಲೌಸ್ ಹಾಕ್ಕೊಂಡಾಳು, ಸೀರೆ ಉಟ್ಕೊಂಡಾಳು. ಸೊ ಈಗ ಸಂಜೆದ ಅಡುಗೆ ಅದೆಲ್ಲ ನೋಡಬೇಕು. ಮತ್ತು ಹುಡುಗರದ್ದು ಏನೇನೈತೆ ರೂಟೀನ್ ಅದು ನೋಡಬೇಕು. ಸೊ ಹೀಗಾಗಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಐ ಹೋಪ್ ಸೊ ನೀವು ಇವತ್ತಿನ ವ್ಲಾಗನ್ನು ಎಂಜಾಯ್ ಮಾಡಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.